ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತಚ್ಚುಲ್ಯಂ ರಾಮನಾಮ ವರಾನಮೆ ರಾಮನಾಮ ವರಾನಮ ಓಂ ನಮ ಇತಿ. ಗುರುಜಿ ಸ್ವಾಗತ ಸುಸ್ವಾಗತ ನಿಮ್ದೇ ಚಾನಲ್ಗೆ. ನಮಸ್ಕಾರ. ಗುರು ಬ್ರಹ್ಮ ಗುರು ವಿಷ್ಣು ಗರರಧೈವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿ ವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಖಾದ್ರಿ ಲಕ್ಷ್ಮೀ ನೃಸಿಂಹ, ಜೈ ಶ್ರೀಕೃಷ್ಣ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಗುರುಜಿ, ನಂದು ನಿಮ್ ನಂಟು ಒಂದ್ 20 years ಬ್ಯಾಕ್. ನಾನ್ ಚಿಕ್ಕವನಿದ್ದಾಗ ನಮ್ ತಂದೆ ಜೊತೆ ಬಂದಿದ್ದೆ, ಹೇಳ್ದೆ ನಿಮ್ಗೂ ಕೂಡ. ನನ್ನ ಹೆಸರು ಅಕ್ಷಯ ಬಿ ಅಂತ ಇತ್ತು. PB ಅಂತ ಮಾಡ್ಕೊಳ್ಳಿ, ಲಕ್ಕಿ ಆಗತ್ತೆ ಅಂತ ಹೇಳಿದ್ರಿ. ಅಂಡ್ ಇನ್ನೊಂದ್ ಏನ್ ಹೇಳಿದ್ರಿ ಅಂದ್ರೆ ಮೀಡಿಯಾದಲ್ಲಿ ಒಳ್ಳೆ ಫ್ಯೂಚರ್ ಇದೆ ಅಂತ. ಎಲ್ಲೋ ಒಂದ್ ಕಡೆ ಕುತ್ಕೊಂಡ್ಬಿಟ್ಟಿತ್ತು. ಸೊ ಅದು ನಮ್ಮನ್ನ ಇಲ್ಲಿ ತನಕ ಕರ್ಕೊಂಡ್ ಬಂದಿದೆ. ಸೊ ರೀಸೆಂಟ್ ಆಗಿ ನಿಮ್ಮನ್ನ ಮೀಟ್ ಮಾಡಿದಾಗ ಫುಲ್ ಗೆಟಪ್ ಎಲ್ಲ ಚೇಂಜ್ ಮಾಡ್ಬಿಟ್ಟಿದ್ರಿ. ಏನೋ ಫೋಟೋಸ್ ಎಲ್ಲ ನೋಡಿದೆ, ಗಡ್ಡ ಎಲ್ಲ ಉದ್ದ ಬಿಟ್ಟಿದ್ರಿ, ಫುಲ್ ಗೆಟಪ್ ಚೇಂಜ್ ಆಗಿತ್ತು. ನನಗೆ ಇದು ನಾನು ನೋಡಿದ್ ಗುರುಜಿನ ಏನ್ ಚೇಂಜ್ ಆಗೋಯ್ತು. ಸರ್ ಲಾಸ್ಟ್ 7 years ಅಲ್ಲಿ ಏನ್ ಚೇಂಜ್ ಆಯ್ತು ಗುರುಜಿ? ಈ ಒಂದು ಸ್ಟೇಜ್ ರೀಚ್ ಆಗೋದಕ್ಕೆ ಏನ್ ನಿಮ್ಮನ್ನ ಪ್ರೇರೇಪಿಸ್ತ? ಸ್ವಲ್ಪ ಟೈಮ್ ಆಗುತ್ತೆ, ಒಂದ್ 2-3 ನಿಮಿಷ ಕೊಡ್ತೀರಾ ಮಾತಾಡಕ್ಕೆ? ಪ್ಲೀಸ್ ಪ್ಲೀಸ್ ಪ್ಲೀಸ್. ಮೊದಲಿಗೆ 2017 ಅಕ್ಟೋಬರ್ 2017 ಅಕ್ಟೋಬರ್ ಬಿಗ್ ಬಾಸ್ ಇಂದ ನನಗೆ ಕರೆ. ಸೊ ಬಿಗ್ ಬಾಸ್ ಶೋಗ್ ಬನ್ನಿ ಅಂತ. ಓಕೆ. ಸೊ ಆ ಸಮಯದಲ್ಲಿ ಒಂದ್ ಸ್ವಲ್ಪ ನಮ್ಗೆ ಫಿನಾನ್ಷಿಯಲ್ ಕ್ರೈಸಿಸ್ ಆಗಿತ್ತು. ಎದಕ್ಕೆ ಗುರುಜಿ? ಒಂದು 24 ಬ್ರಾಂಚ್ ಮಾಡಿದ್ವಿ ಥ್ರೂಔಟ್ ಕರ್ನಾಟಕ. 24 ಬ್ರಾಂಚ್. ಒಂದ್ ದಿನಕ್ಕೆ ನಾನು ಒಂದ್ ದಿನಕ್ಕೆ ಹೋಗಕ್ ಆಗ್ತಿದ್ವಿ ಒಂದ್ ಬ್ರಾಂಚ್ಗೆ. ಸೊ ನೀವೇ ಮೇನ್? ಯಾಕೆ ನಾನೇ ಹೋಗ್ಬೇಕಲ್ಲ, ಅಲ್ಲಿ ನನ್ನ ಶಿಷ್ಯರು ನೋಡ್ಕೊಂತಿದ್ರು, ನನ್ನ ಸ್ಟಾಫ್ ನೋಡ್ಕೊಂತಿದ್ರು. 24 ಊರಿಗೆ 24 ದಿನ ಹೋದ್ಮೇಲೆ ಬೆಂಗಳೂರು ಒಂದ್ 6 ದಿನ ಫ್ಯಾಮಿಲಿಗೋಸ್ಕರ ಅಂತ ಇರ್ತಿದ್ದೆ ಅಷ್ಟೇ. ಒಂದು ದಿನ ನಾನು ಅಲ್ಲಿ ಹೋಗ್ತಿದ್ದೆ, ಇನ್ 29 ದಿನ ನಮ್ಮ ಅಸಿಸ್ಟೆಂಟ್ ಕೈಯಲ್ಲಿ ಇರ್ತಾ ಇತ್ತು. ಅಲ್ಲಿ ಏನೇನೋ ನಡೆದೋಯ್ತು ಅಲ್ವಾ. 30 ದಿನ ನೀವು ನನ್ನ ಜೊತೆ ಕೆಲಸ ಮಾಡ್ತೀರಾ, ನಾನ್ ಬಾಸು, ನೀವು ನನ್ನ ಸಬಾರ್ಡಿನೇಟ್, ಇಲ್ಲ ನೀವು ನಮ್ ಬಾಸ್ ಅಂತಂದ್ರೆ 30 ದಿನ ಬಾಸ್ ಬಂದೋಗ್ತಾರೆ ಆಫೀಸ್ಗೆ ಅಂದ್ರೆ ಹೆಂಗಿರ್ತದೆ ಅದು? ಕರೆಕ್ಟ್. ಸ್ಟ್ರಿಕ್ಟ್ ಆಗಿರುತ್ತೆ, ಕೆಲಸನೂ ಅಷ್ಟೇ, ಅಕೌಂಟಬಿಲಿಟಿ ಕೇಳ್ತಾರೆ ಗುರುಗಳು. ಕರೆಕ್ಟ್. ಎಲ್ಲಿ ಒಂದು ದಿನಕ್ಕೆ ನಾನು ಹೋಗಿ ಅಲ್ಲಿ ತೆಗಿಯಕ್ ಆಗ್ತಿರ್ಲಿಲ್ಲ. ಏನೇನೋ ಹೆಚ್ಚು ಕಮ್ಮಿಗಳಾಗಿ ನಾನೇನ್ ಸಬ್ಜೆಕ್ಟ್ ಹೇಳ್ಬೇಕಾಗಿತ್ತು ಅದನ್ನ ನನ್ನ ಶಿಷ್ಯನಾಗ ಅದನ್ನೇ ಹೇಳ್ಬೇಕು. ಕರೆಕ್ಟ್. ಒಂದು ಡಾಕ್ಟರ್ ನಾನಿದ್ದೀನಿ, ನಾನು MBBS MD ಮಾಡಿ ಇರ್ತಕ್ಕಂಥ ಒಬ್ಬ ಡಾಕ್ಟರ್ ಇದ್ದೀನಿ ಅಂದ್ರೆ ನನ್ ಕೆಳಗಡೆ ಇರೋ ನರ್ಸಸ್, ಅವರು ಇವರು ಮೆಡಿಕಲ್ ಮಾಡೋರು, ಇನ್ನೂ ಸ್ವಲ್ಪ ಕಮ್ಮಿ ಸರ್ಜನ್ಸ್ ಅವರೆಲ್ಲ ಇರ್ತಾರಲ್ಲ ಒಂದು ಹೆಡ್ ಅಂದ್ಮೇಲೆ. ಅದೇ ತರ ತಾನೇ ಹೋಗ್ಬೇಕು. ನಾನ್ ಹೇಳುವಾಗ ಒಂದು, ಅವ್ರು ಹೋಗುವಾಗ ಒಂದು ಹೇಳ್ತಕ್ಕಂಥದ್ದೆಲ್ಲ ಬಂದಾಗ ಇನ್ನು ಹೆಸರು ಕೆಟ್ಟೋಗುತ್ತೆ. ನನ್ ಮಾತ್ರ ಅಲ್ಲ, ಶಾಸ್ತ್ರಕ್ಕೆ ಹೆಸರು ಕೆಟ್ಟೋಗುತ್ತೆ, ಸಂಖ್ಯಾಶಾಸ್ತ್ರಕ್ಕೆ ಹೆಸರು ಕೆಟ್ಟೋಯ್ತು, ಜ್ಯೋತಿಷ್ ಶಾಸ್ತ್ರಕ್ಕೆ ಹೆಸರು ಕೆಟ್ಟೋಯ್ತು, ಜ್ಯೋತಿಷ್ ಶಾಸ್ತ್ರದಲ್ಲಿ ವಾಸ್ತುಶಾಸ್ತ್ರದಲ್ಲಿ ಮೋಸ ಮಾಡ್ಬಿಟ್ರು ಅಂತ ಬಂದ್ಬಿಟ್ರೆ ಏನಾಗುತ್ತೆ ಅನ್ನೋದಕ್ಕೋಸ್ಕರ ಏನೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಸರಿ ಎಲ್ಲ ಕ್ಲೋಸ್ ಮಾಡಿ ಅಂತ ಹೇಳ್ತಾರೆ. ಬಂದಿತ್ತು ಕ್ರೈಸ್. ಯಾಕಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು, ಇಂಟೀರಿಯರ್ಸ್ ಅಡ್ವಾನ್ಸ್ ಇದೆಲ್ಲ ಒಂದ್ಸತಿ ಇನ್ವೆಸ್ಟ್ ಮಾಡಿದ್ಮೇಲೆ ಮತ್ತೆ ತೆಗೆದ್ರೆ ₹1 10 ಪೈಸೆ ಕೇಳ್ತಾರೆ. ನಾನ್ ಮೂವಬಲ್ ಆಸೆಟ್ಸ್, ಅದೇನು ಮಾಡಕ್ಕಾಗಲ್ಲ. ಆದ್ರಿಂದ ಅದ್ ಬಂದಾಗ ಸ್ವಲ್ಪ ಮನಸ್ಸಿಗೆ ಘಾಸಿ ಆಯ್ತು. ನಾವ್ ಒಳ್ಳೆತನ ಮಾಡಕ್ ಹೋದ್ವಿ ಅಲ್ವಾ. ಎಲ್ರು ಬೆಂಗಳೂರಿಗೆ ಹುಡ್ಕೊಂಡ್ ಬರ್ಬೇಕು ಗುರೂಜಿ ಅಂದ್ರೆ, ನಾನ್ ಮೈಸೂರಿಗೂ ಬರ್ತೀನಿ, ನಾನ್ ಹುಬ್ಳಿಗೂ ಬರ್ತೀನಿ, ನಾನ್ ಬೆಳಗಾಂಗೂ ಬರ್ತೀನಿ, ನಾನ್ ಬಾಗಲಕೋಟ್ಗೂ ಬರ್ತೀನಿ ಅಂತ ನಾನಾಗ್ ಹೋಗಿದ್ದಕ್ಕೆ ಏನಪ್ಪಾ ಇದು ಹಿಂಗ್ ಬಂತಲ್ಲ ಅಂತೇಳಿ ಬೇಜಾರಲ್ಲಿ ಸಾಕು ಅಂತೇಳಿ ಇದ್ವಿ. ಅದು ಸ್ಟ್ರೆಸ್ ಲೆವೆಲ್ ಅದು. ಕರೆಕ್ಟ್. ದುಡ್ಡು ಹೋಯ್ತು. 4 ಜನಕ್ಕೆ ಬುದ್ಧಿ ಹೇಳೋರು ಸಿಕ್ಕಾಕೊಂಡ್ಬಿಟ್ರೆ ಕಷ್ಟ ಅಲ್ವಾ. ಊರ್ಗ್ ಉಪದೇಶ ಮಾಡೋರು ಏನೋ, ನಾನ್ ಕಷ್ಟ ಅಂತ ಹೇಳ್ಕೊಂಬಂದ್ರೆ ನನ್ಗೆ ನೀನು ಸಹಾಯ ಮಾಡಿ ದಾರಿ ತೋರಿಸಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡೋದನ್ನ ಹೇಳ್ಕೊಡ್ತೀನಿ ಅಂತ ಬರತಕ್ಕಂಥ ಗುರುಗಳು ನೀನೇ ಬಿದ್ದೋಗ್ಬಿಟ್ಟೆ ಅಂದ್ರೆ ಇನ್ ಸಮಾಜಕ್ಕೆ ಏನಾಗುತ್ತೆ ಮೆಸೇಜ್? ಹೌದು. ಆ ಬೇಜಾರಲ್ಲಿ ನಾನೇನ್ ಮಾಡಿದೆ, ಸ್ವಲ್ಪ ಒಂದು ಸ್ಟ್ರೆಸ್ ಲೆವೆಲ್ ಅಲ್ಲಿ ಇತ್ತು. ಆ ಟೈಮ್ ಕರೆಕ್ಟ್ ಆಗಿ ಇವ್ರು ನಮ್ಮ ಮಿಸಸ್ ಅದೇ ಹೇಳಿದ್ರು, ಅಯ್ಯೋ ದುಡ್ಡು ಇವತ್ತಿರುತ್ತೆ, ನಾಳೆ ಸಂಪಾದನೆ ಮಾಡ್ಕೊಂಡ್ಬಿಡ್ಬೋದು, ನಿಮ್ಗೇನಾದ್ರು ಹೆಚ್ಚು ಕಮ್ಮಿಗಳು ಅದು ಇದು ಆದ್ರೆ ಕಷ್ಟ, ನೊಂದ್ಕೋಬೇಡಿ. ಈ 85 ದಿನ ಬಿಗ್ ಬಾಸ್ ಅನ್ನೋ ಮನೆ ಇದೆಯಲ್ಲ, ನಿಮ್ಗೊಂದ್ ನ್ಯೂಸ್ ಪೇಪರ್ ಇಲ್ಲ, ಒಂದ್ ಫೋನ್ ಇಲ್ಲ, ನಿಮ್ಮನ್ನ ಯಾರು ಕೇಳೋನಿಲ್ಲ, ಆದ್ರೆ ಒಳ್ಳೆ ಟಾಸ್ಕ್ ಕೊಡ್ತಾರೆ, ಅದ್ ಕೊಡ್ತಾರೆ. ಆಮೇಲೆ ನೀವು ಕಷ್ಟ ಪಡ್ಬೇಕು, ಅದೆಲ್ಲ ಮಾಡ್ಬೇಕು. ಇಲ್ಲಿ ಸುಮ್ನೆ ನಾವು ಅಡಿಗೆ ಮಾಡಾಕ್ತಿವಿ, ತಿಂತೀರಿ, ಎಲ್ಲ ಆಳ್ಗೊಂದ್ ಕಾಲು ಕೈಗೊಂದ್ ಕಾಲು ಅಂತಿದ್ದಾರೆ, ಆಳಿರ್ತಾರೆ, ಎಲ್ಲ ಮಾಡ್ಕೊಂಡು ಹೋಗ್ತಾರೆ, ಡ್ರೈವರ್ ಇದಾರೆ, ಎಲ್ಲ ಮಾಡ್ಕೊಂತಾರೆ. ಅಲ್ಲಿ ನೀವೇ ಮಾಡ್ಕೋಬೇಕಲ್ಲ ಹೋಗಿ ಅಂತ ನನ್ಗೊಂಥರ ಚಾಲೆಂಜಿಂಗ್ ಅನ್ಸ್ತದ. ಒಳ್ಳೆ ಟೈಮ್ ಬೇರೆ ಈ ಟೈಮ್, ಈ ತರ ಸ್ಟ್ರೆಸ್ ಬೇರೆ ಲೆವೆಲ್. ಆಮೇಲೆ ಫಿನಾನ್ಷಿಯಲ್ ಕ್ರೈಸಿಸ್ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಹೌದು. ನಿಮ್ ಹತ್ರ ದುಡ್ಡು ಕಾಸು ಇದ್ದಾಗ ಜನ ನಿಮ್ ಜೊತೆ ಮಾತಾಡೋದೇ ಬೇರೆ. ಹೌದು. ನೀವು ಕೆಳಗ್ ಬಿದ್ರಿ ಅಂದ್ರೆ ಅಯ್ಯೋ ಅದು ಎಂತೆಂತ ಗುರ್ತಿರು. ಇವತ್ತೇ ನೀವು ದುಡ್ಡು ಕಾಸ್ಕೊಂಡು ಒಂದು ರೋಲೆಕ್ಸ್ ಹಾಕೊಂಡು ಒಂದು ಮರ್ಸಿಡೀಸ್ ಅಲ್ಲಿ ಓಡಾಡುವಾಗ ಜೈಶನ್ ಹೊಸನ್ ಗುಡಿದ್ ಏನ್ ಅನ್ಕೊಂಡಿದ್ಯಾ, ನನ್ ಬಹಳ ಕ್ಲೋಸ್, ನಾನು ಹಂಗೆ ಇವಾಗ ಫೋನ್ ಮಾಡಿದ್ರೆ ತೆಗಿತಾರ ನೋಡು ಅಂತೆಲ್ಲ ಮಾತಾಡ್ತಾರೆ. ಕೆಳಗ್ ಬಿದ್ರು ಅಂದ್ರೆ ಪಾಪರ್ ಆಗ್ಬಿಟ್ಟಿದೆ ನಮಗ ಅಂದ್ಬಿಡ್ತಾರೆ. ಆದ್ರಿಂದ ಆ ಸ್ಟ್ರೆಸ್ ಲೆವೆಲ್ ಇದ್ದಾಗ ಕರೆ ಬಂತು. ನನ್ ಮಿಸಸ್ ಹೇಳಿದ್ವು, ಅಲ್ಲ ಇದೆ ನಾನು ಒಳಗ್ ಹೋಗಿ ಕುತ್ಕೊಂಡೆ ಅಂದ್ರೆ 100 ದಿನ ಗೊತ್ತಿಲ್ಲ, ಬರೋವರೆಗೂ ಏನಾದ್ರು ಹೆಚ್ಚು ಕಮ್ಮಿ ನೀನೇನ್ ಮಾಡ್ಕೊಂತೀಯ, ನಾನು ಮ್ಯಾನೇಜ್ ಮಾಡ್ತೇನೆ, ನೀವು ಹೋಗಿ ಗುರುಜಿ ಅಂತ ಹೇಳ್ಬಿಟ್ಟು ನನ್ನ ಹೆಂಡತಿ ಕಳಿಸಿದ್ಲು. ಹೋಗ್ಬಿಟ್ಟು ಅಲ್ಲಿ ಒಂದ್ 85 ದಿನ ನನಗೆ ಆಶ್ಚರ್ಯ.
85 ದಿನ ನೀವು ನಿಜ ಹೇಳ್ಬೇಕಂದ್ರೆ ಸ್ಪಿರಿಚುವಲ್ ಅಲ್ಲಿ ಇದ್ದಂತ ಗುರುಗಳಿಗಲ್ಲೆಲ್ಲ ಅದು ನಾವೋಗಿ ಸೀಸನ್ ಬಂದ್ಬಿಟ್ಟು ಕಾಮನ್ ಮ್ಯಾನು ಸೆಲೆಬ್ರಿಟಿ ಆಕ್ಚುಲಿ ಬಿಗ್ ಬಾಸ್ ಹೋಗೋದು ಎಲ್ಲ ಸೆಲೆಬ್ರಿಟಿಗಳೇ ಆಕ್ಟರ್ಸ್ ನಿಂತರ RJ ಸೆಲೆಬ್ರಿಟಿ ಸೀರಿಯಲ್ ಆಕ್ಟರ್ಸು ಡೈರೆಕ್ಟರ್ಸು ಪ್ರೊಡ್ಯೂಸರ್ಸ್ ಈ ತರ ಎಲ್ಲ ಕಲೆಯಲ್ಲಿರೋರೆ ಕರೆಕ್ಟ್ ಅಂದ್ರೆ ಸೆಲೆಬ್ರಿಟಿ ರ್ಯಾಂಕಿಂಗ್ ಅಂತ ಒಂದ್ ಇರ್ತದೆ ಅಂದ್ರೆ ಒಂದ್ ಲೆವೆಲ್ ಇರ್ತದೆ ಜನರು ಗೊತ್ತಿರ್ತದೆ ಕಾಮನ್ ಪೀಪಲ್ ಅಂದಾಗ ಇವ್ರನ್ನ ಇಬ್ರಿಗೂ ಅಜಗಜಾಂತರ ವ್ಯತ್ಯಾಸ ಕಾಮನ್ ಪೀಪಲ್ ಒಂಥರ ಇರ್ತದೆ ಅವ್ರನ್ನ ನಾವು ಮ್ಯಾನೇಜ್ ಮಾಡ್ಬೇಕು ಅಲ್ಲೇನಾದ್ರು ಮಾಡುವಾಗ ಏನಂದ್ರೆ ಓ ಕಾಮನ್ ಪೀಪಲ್ ಅಂದ್ರೆ ನಿನ್ಗೆ ಅಷ್ಟೊಂದ್ ಕೆಳಮಟ್ಟನ ನೀನ್ ಸೆಲೆಬ್ರಿಟಿ ತಕ್ಷಣ ನೀನ್ ದೊಡ್ಡ ಇವನ ಈ ತರದೆಲ್ಲ ಒಂದ್ ಈಗೋ ಕ್ಲಾಸ್ ಬಂದೇ ಬರುತ್ತೆ ಆ ಜಾಗದಲ್ಲಿ ಅದೊಂದ್ ಚಾಲೆಂಜಿಂಗ್ ಆಗುತ್ತೆ ನನ್ಗೆ ಅದು ಗೊತ್ತಿರ್ಲಿಲ್ಲ ಆಗ ಒಳಗ್ ಹೋಗಿ ಸಾಕಪ್ಪ ಅಂತ ಇದ್ದು ಆದ್ರೆ ಬರೋವಾಗ ನನ್ಗೆ ಅನ್ನಿಸ್ತು ನಾನ್ ಕಾಮನ್ ಪೀಪಲ್ ಇಂದ ಹಿಡಿದು ಆಮೇಲೆ ನಮ್ಗೆ ಸೆಲೆಬ್ರಿಟಿ ಗುರುಜಿ ಅಂತ ಹಾಕ್ಬಿಟ್ಟಿದ್ರು 15,000 ತಗೊಳ್ತಾರೆ ಫೀಸು 20,000 ತಗೊಳ್ತಾರೆ ಅಂತ ಆ ಬಿಗ್ ಬಾಸ್ ಮನೇಲೂ ಕೂಡ ಅಷ್ಟೇ ದಿವಾಕರ್ ಅಂತ ಕಾಮನ್ ಪೀಪಲ್ ಫೈನಲಿಸ್ಟ್ ವರ್ಗು ಬಂದಿದ್ದ ರನ್ನರ್ ಅಪ್ ಬೇರೆ ಅಯ್ಯೋ ನನ್ನೆಲ್ಲ 420 ಹಂಗೆ ಹಿಂಗೆ ಏನೇನೋ ಮಾತಾಡ್ಬಿಟ್ಟಿದ್ದ ಏನ್ ಗುರು ಇವ್ರ ಹತ್ರ ಹೋಗ್ಬೇಕಂದ್ರೆ 1,00,000 ಇಟ್ಕೊಂಡು 50,000 ಇಟ್ಕೊಂಡು ಹೋಗ್ಬೇಕಾ ದುಡ್ಡು ಶಾಸ್ತ್ರ ಕೇಳಕ್ಕೆ ಹಂಗೆ ಹಿಂಗೆ ಅಂತೆಲ್ಲ ಬಂದಾಗ ಸುದೀಪ್ ನನ್ನ ಇದಕ್ಕೆ ಸಪೋರ್ಟ್ ಬಂದ್ರು ನೀನ್ 420 ಅಂತ ಮಾತಾಡ್ಬಿಟ್ಟಲ್ಲಪ್ಪ ಗುರುಜಿನ 420 ಅನ್ನೋದು ಒಂದ್ ನಂಬರ್ ಕಣಯ್ಯ ನೀನ್ ಬೈದೆ ವೆರಿ ನೈಸ್ ಆದ್ರೆ ಗುರುಜಿ ನೋಡ ಸೈಲೆಂಟ್ ಆಗಿದ್ದಾರೆ ಅಷ್ಟೇ ಅಂತ ಆದ್ರೆ ಅಲ್ಲಿ ಈವನ್ ಚಂದನ್ ಶೆಟ್ಟಿ ಕೂಡ ನಾನು ಇಲ್ಲಿ 14 ಅಂತ ನಂಬರ್ ಹಾಕೊಂಡಿದ್ದೀನಿ ಇಲ್ಲಿ ಇದು ನಂಬರ್ 23 ಅಂತ ಹಾಕೊಂತೀನಿ ಇದೆಲ್ಲ ಗುರುಜಿ ಹೇಳ್ಕೊಟ್ಟಿರೋದು ನಾನು ಅವನು ಕೌಂಟ್ ಪಾಟ್ರ ಆದ್ವಿ ಬಿಗ್ ಬಾಸ್ ಅಲ್ಲಿ ಆದ್ರೂ ಕೂಡ ನನ್ನ ಶಾಸ್ತ್ರ ನಾನು ಬಿಟ್ಕೊಟ್ಟಿಲ್ಲ ಚಂದನ್ ಶೆಟ್ಟಿ ಎಷ್ಟು ಸರಿ ಹೇಳಿದಾರೆ ಗೊತ್ತಾ ನಾನು ಆಮೇಲೆ ಈಚೆ ಕಡೆ ಬಂದು ನೋಡಿದೆ ಒಳಗಡೆ ನೋಡಿದೆ ನನ್ನನ್ನು ಎದುರಿಸ್ಕೊಂಡಿದ್ದಲ್ಲೋ ನನ್ ಬಗ್ಗೆ ಎಲ್ಲ ಒಳ್ಳೇದೊಳ್ಳೇದ್ ಮಾತಾಡಿದ್ದಾನೆ ನ್ಯೂಮರಾಲಜಿ ಎಲ್ಲ ಅವ್ರ ಹತ್ರ ಹೋದ್ಮೇಲೆ ನಾನು ಎಷ್ಟು ಬೆಳೆದಿದ್ದೀನಿ ವೆರಿ ನೈಸ್ ನಾನ್ ತುಂಬಾ ಚಂದನ್ ಶೆಟ್ಟಿ ಒಂದ್ ಸ್ವಲ್ಪ ಟೈಮ್ ಸ್ವಲ್ಪ ಸ್ಟ್ರಗ್ಲಿಂಗ್ ಅಲ್ಲ ಎಲ್ಲರೂ ಅಷ್ಟೇ ಎಲ್ಲರೂ ಅಷ್ಟೇ ಯಾರಪ್ಪ ಡಾಕ್ಟರ್ ರಾಜ್ಕುಮಾರ್ ಸ್ಟ್ರಗಲ್ ಮಾಡ್ಕೊಂಡು ಬಂದವ್ರೆ ಈವನ್ ಡಾಲಿ ಧನಂಜಯ ದರ್ಶನ್ ತೂಗ್ದಿಪ್ಪೆ ತಗೋಪ ದರ್ಶನ್ ತೂಗ್ದಿಪ್ಪೆ ತುಂಬಾ ಇದ್ರಲ್ಲಿ ಬಂದ್ಬಿಟ್ಟು ಎಲ್ಲರೂ ಅದ್ರಿಂದ ಹಂಗೆಲ್ಲ ಬಂದಾಗ 2018 ಮುಗಿಸ್ಬಿಟ್ಟು ಸಕ್ಸಸ್ಫುಲ್ ಆಗಿ ಬಂದೆ 85 ದಿನ ಖುಷಿ ಇತ್ತು ನನ್ಗೆ ನಾನು ಕೂಡ ಬಾತ್ರೂಮ್ ಕ್ಲೀನ್ ಮಾಡಕ್ಕಾಗತ್ತಾ ನಾನು ಕಸ ಹೊಡಿಯಕ್ಕಾಗತ್ತಾ ನಾನು ಟ್ಯಾಕ್ಸಿ ಓಡ್ಸಕ್ಕಾಗತ್ತಾ ಅಂತ ಕೈಯಲ್ಲಿ ಹಿಂಗ್ ಇಟ್ಕೊಂಡು ಓಡಿಸಿದ್ದೀನಿ ಅವತ್ತು ನನ್ ಲೀಡರ್ ಅಂತ ಕೊಟ್ರು ಒಂದ್ ವಾರಕ್ಕೆ ವೆರಿ ನೈಸ್ ಎಷ್ಟು ಗೊತ್ತದು 25-30 kg ಇರ್ತದ ಅದು ಇಟ್ಕೊಂಡು ಹೋಗ್ಬೇಕು ಹಿಂದ್ಗಡೆ ಒಬ್ರು ನಡ್ಕೊಂಡೇ ಬರೋದು ಟ್ಯಾಕ್ಸಿ ನೋಡಿದೀನಿ ಡಸ್ಕೋ ಚೆನ್ನಾಗಿತ್ತು ಒಂದ್ ಕಾವಿ ಹಾಕಿ ಒಂದ್ ಆಟೋ ಡ್ರೈವರ್ ಕಷ್ಟ ಏನು ಅಂತ ನನ್ಗೆ ಗೊತ್ತಾಯ್ತು ಆಟೋ ಡ್ರೈವರ್ ಆಟೋ ಓಡಿಸೋವಾಗ್ಲೇ ಎಷ್ಟು ಕಷ್ಟ ಐತೆ ಅಂದ್ರೆ ರಿಕ್ಷಾ ತುಳಿಯೋನ್ ಏನಾಗಿರ್ತಾನೆ ಹೌದು ಅದು ನಿಜ ಹೇಳ್ಬೇಕಾದ್ರೆ ರಿಕ್ಷಾ ತುಳಿಯೋದ್ರ ಆಟೋ ಅದು ಓಡಾಡೋದು ಕಾಲಲ್ವಾ ಇಲ್ಲಿ ಕರೀತಾರೆ ಅಲ್ಲಿ ಓಡಬೇಕು ತಕ್ಕಂತ ಆಟೋ ಬಾಯಿಲಿ ಅಂದ್ರೆ ಓಡಾಡ್ಬೇಕು ಓಡ್ಲಿ ಅಂದ್ರೆ ಹೋಯ್ತು ಟಾಸ್ಕ್ ಹೌದು ಅದೆಲ್ಲ ಮಾಡಿಸ್ಬಿಟ್ಟು ನಾನು ಕಾಮನ್ ಮ್ಯಾನೆ ನನ್ನೆಲ್ಲರೂ ಕಾಮನ್ ಮ್ಯಾನೆ ಏನು ಹಣಕಾಸು ಅದು ಇದು ಸ್ಟೇಟಸ್ ಬಂದಿದ್ದಕ್ಕೆ ಸೆಲೆಬ್ರಿಟಿ ಅಂತಾರೆ ಹೊರತು ಅಂತ ಅದೆಲ್ಲ ಬಂತು ಅದು ಬಂದು 2018 ಬಂದ್ಮೇಲೆ ನನ್ಗೆ ಅನ್ನಿಸ್ತು ಇನ್ನೂ ಸ್ವಲ್ಪ ನಾನು 85 ದಿನ ಕಷ್ಟ ಕೊಟ್ರಲ್ಲ ಪೇಮೆಂಟ್ ಇತ್ತ ಬಿಗ್ ಬಾಸ್ ಒಳ್ಳೆ ಪೇಮೆಂಟ್ ಇದೆ ನೀವು ಬಿಗ್ ಬಾಸ್ ಅಲ್ಲಿ ನೋಡಿ ನನ್ ಪೇಮೆಂಟ್ ಆಲ್ರೆಡಿ ನಾನು ನೋಡ್ಬಿಡ್ತೀನಲ್ಲಪ್ಪ ನೋಡ್ಬಿಡ್ತೀನಿ ನಾನು ಬಿಗ್ ಬಾಸ್ ಹೋಗೋವಾಗ ನನ್ನ ಹತ್ರ ಒಂದು ಅಸೆಂಟ್ ಇತ್ತು ಒಂದು ಇನ್ನೋವಾ ಇತ್ತು ಒಂದು ಸ್ಕಾರ್ಪಿಯೋ ಇತ್ತು ಒಂದು ಟಿಯಾನಾ ಕಾರ್ ಇತ್ತು ಟಿಯಾನಾ ಕಾರ್ ಬೆಲೆ ಎಷ್ಟು ಗೊತ್ತಾ ಆವಾಗ್ಲೇನೆ 48 ಲಕ್ಷ ಯಾವ ಬ್ರ್ಯಾಂಡ್ ಗುರುಜಿ ಟಿಯಾನಾ ಅಂತ ಬಂತು 2007 ಬಂತು ನಿಸಾನ್ ಟಿಯಾನಾ ಯಾರ ಹತ್ರ ಇದ್ದಿದ್ ಗೊತ್ತಾ ಅದು ನಮ್ಮ ಇವರು ವಿಜಯ್ ಮಲ್ಯ ಹತ್ರ ಒಂದಿತ್ತು ನನ್ನ ಹತ್ರ ಒಂದಿತ್ತು ಆಮೇಲೆ ನಮ್ಮ ಶ್ರೀಕಂಠ ದತ್ತ ಒಡೆಯರ್ ತಗೊಂಡಿದ್ರು ವೆರಿ ನೈಸ್ ಅವಾಗ ಯಾವಾಗ 2007 ಮಗ ನಾನು ಮಾತಾಡ್ತಾರೆ 2007ಗೆ ಗುರುಜಿ ಹತ್ರ ಇಷ್ಟು ಕಾರ್ ಇತ್ತು ವರ್ತ್ ಆಫ್ 1.5 crore ಕಾರ್ ಇತ್ತು ಆವಾಗ್ಲೇ ರೋಲೆಕ್ಸ್ ವಾಚ್ ಕಟ್ತಾ ಇದ್ದೆ ಇವತ್ತೆಲ್ಲ ನಾನು ರೋಲೆಕ್ಸ್ ಕಟ್ತಾ ಇದ್ದಿದ್ದು ಎಲ್ಲಿದೆ 2007 ಆದಿತ್ತು ದುಡ್ಡು ನೋಡ್ಬಿಟ್ಟಿದೆ ನನಗೆ ಆದ್ರೆ ಬಿಗ್ ಬಾಸ್ ಅಲ್ಲಿ ನೀನ್ ದುಡ್ಡಿಗಿಂತ ಯಾರಾದ್ರೂ ಒಬ್ರು 85 ದಿನ ಅಲ್ಲುಜ್ಜೋದ್ರಿಂದ ಹಿಡಿದು ನಿನ್ ತಲೆ ದಿಮ್ಗೆ ಹಾಸಿಗೆಗೆ ಹಿಂಗ್ ತಲೆ ಕೊಡೋವರೆಗೂ ಮಲಗೋದನ್ನ ತೋರಿಸ್ತಾರ ಅಷ್ಟು ಆಟಿಟ್ಯೂಡ್ ನೀನೇನು ನೀನ್ ಕಿರ್ಚಿರೋದು ನೀನ್ ಕೂಗಾಡಿರೋದು ನಗನಗ್ತಾ ಮಾತಾಡ್ತಿರೋದು ನಿನ್ ಕಣ್ಣಲ್ಲಿ ಕೊನೆಯಲ್ಲಿ ಒಂದು ಹನಿ ಬಂದಿರೋದು ನೀನ್ ಅಳಬಾರ್ದು ಅನ್ಕೊಂಡು ನೀನ್ ನನ್ ಕಣ್ ಮುಚ್ಕೊಂಡ್ರು ಕೂಡ ನೀನ್ ಹತ್ತಿದ್ಯಾ ಅಂತ ತೋರಿಸ್ತಕ್ಕಂಥದ್ದು ಆಗತ್ತಾ ಅಷ್ಟು ತೋರಿಸ್ತಾರಲ್ಲ ಅಂದ್ರೆ ನೀನು ಅವ್ರ ಮುಂದೆ ಸುಳ್ಳು ಹೇಳಕ್ ಆಗಲ್ಲ ಕಾಂಟ್ ಪ್ರಿಟೆಂಡ್ ವೆರಿ ಟ್ರೂ ಬಹಳ ಕಷ್ಟ ಯಾರೋ ಒಬ್ರು ನಾನು ಗೋಮುಖ ಆದ್ರೆ ಒಳಗಡೆ ವ್ಯಾಘ್ರ ಅಂತ ಬಂದು ಗೆದ್ದಿರೋರು ಬಹಳ ಕಮ್ಮಿ ಆಗೋದಿಲ್ಲ ಬೇರೆ ಏನೇನೋ ಹೇಳ್ಬೋದಲ್ಲಿ ಏನೇ ಹೇಳ್ಬೋದು ಬಟ್ ನನಗೇನಂದ್ರೆ ಅದು ನಮ್ಮ ಇಂಡಿಯನ್ ವರ್ಷನ್ ಅಲ್ಲ ಅಲ್ಲಿ ಕೂಗಾಡೋದು ಕಿರ್ಚಾಡೋದು ನಮ್ಮ ಸಂಪ್ರದಾಯಕ್ಕೆ ಶಾಸ್ತ್ರಕ್ಕೆ ಅದಕ್ಕೆಲ್ಲ ಸ್ವಲ್ಪ ವಿರುದ್ಧವಾಗಿದೆ ಅದು ಇದು ಅಂತ ಏನೇನೋ ಕಮೆಂಟ್ಸ್ ಬರುತ್ತೆ ಓಕೆ ಅಫ್ಕೋರ್ಸ್ ಬರ್ಲಿ ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ಎಲ್ಲರೂ ಮಾತಾಡ್ಲಿ ಆದ್ರೆ ಒಬ್ಬ ವ್ಯಕ್ತಿ ಕಸ ಗುಡಿಸ್ಬೇಕು ನೀನಂದ್ರೆ ನೀನು ಕಸ ಗುಡಿಸ್ಬೇಕು ಹೌದು ಒಂದೇ ಚಪಾತಿ ಅಂದ್ರೆ ಎಲ್ರಿಗೂ ಒಂದೇ ಚಪಾತಿ ಎಲ್ರಿಗೂ ಆಪಲ್ ಕಟ್ ಮಾಡಿದ್ರೆ ಒಂದೇ ಪೀಸ್ ಅಂದ್ರೆ ಒಂದೇ ಪೀಸ್ ಅರ್ಧ ಪೀಸ್ ಅಂದ್ರೆ ಅರ್ಧ ಪೀಸ್ ಅಷ್ಟೇ ಒಂದು ಸ್ಪೂನ್ ಮೊಸರು ಅಂದ್ಮೇಲೆ ಒಂದ್ ಸ್ಪೂನ್ ಮೊಸರು ನೀನು ಸ್ವಲ್ಪ ಯೋಚನೆ ಮಾಡಿ ನೋಡು ಗುರುಜಿ ಆದ್ರೆ ನೀವು ಕೇಳಲಿಲ್ವಾ ಅಲ್ಲಿ ನನ್ಗೆ ನನ್ ತೆಲುಗು ಬಿಗ್ ಬಾಸ್ ನೋಡ್ತಾ ಇದ್ದೆ ಅಲ್ಲಿ ಚೆನ್ನಾಗಿತ್ತು ಊಟ ಕನ್ನಡದಲ್ಲಿ ಯಾಕೆ ಕೊಡ್ತಾ ಇರ್ಲಿಲ್ಲ ಇಲ್ಲ ಯಾವತ್ತೂ ಅಷ್ಟೇ
ಹೊಟ್ಟೆ ತುಂಬಿಟ್ರೆ ನೀನ್ ಮಾತಾಡಕ್ಕೂ ಬೇಜಾರಾಗತ್ತೆ ಮಗ. ಯಾವತ್ತೂ ಅಷ್ಟೇ ಹಸಿವು ಅನ್ನೋದು ಜ್ಞಾನದ ಹಸಿವು ಅಂತಾನೆ ಹೇಳ್ತಾರೆ ದೊಡ್ಡವ್ರು, ಗೊತ್ತಾ? ಬರವಣಿಗೆ ಅನ್ನೋದು ಹಸಿವು, ಕಲೆ ಅನ್ನೋದು ಹಸಿವು, ಜ್ಞಾನ ಅನ್ನೋದು ಹಸಿವು. ಹೊಟ್ಟೆ ಮಾತ್ರ ತುಂಬಿದ್ರೆ ಬರಲ್ಲ ಮಗ. ಇದು ಬಡತನವು ಯಾವ ವಿಶ್ವವಿದ್ಯಾಲಯವು ಕಲಿಸಿದಂತ ಪಾಠನ ಕಲಿಸುತ್ತೆ. ಯಾವ್ದು ಕಲಿಸುತ್ತೆ? ಬಡತನ, ಹಸಿವು. ಬಡತನ, ಹಸಿವು ಯಾವ ವಿಶ್ವವಿದ್ಯಾಲಯ ಇವತ್ತಿಗೆ ನಾನು ಹೇಳ್ತಾ ಇರೋದು ಯಾವ್ದೋ ಕಾಲದಲ್ಲ, ಇವತ್ತು ಆಕ್ಸ್ಫರ್ಡ್, ಹಾರ್ಡ್ವರ್ಡ್, ಅದು ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಆ ಯೂನಿವರ್ಸಿಟಿ, IIT ಏನೇ ಇರ್ಲಿ, ಹಸಿವು ಬಡತನ ಕಲಿಸ್ತಕ್ಕಂತ ಒಂದು ಪಾಠ ಈ ಪ್ರಪಂಚದಲ್ಲಿ ಯಾವ ಯೂನಿವರ್ಸಿಟಿನೂ ಕಲಿಸಲ್ಲ. ಅಂದಾಗ ಹಸಿವು ಬೇಕು, ಬಡತನ ಇರ್ಬೇಕು, ಆಗ್ಲೇ ನಮ್ಗೆ ಗೊತ್ತಾಗೋದು ಅದ್ರ ಮಹಿಮೆ ಏನು ಅಂತ. ಅದ್ರಿಂದ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಊಟಕ್ಕೆ ಏನ್ ಅಭಾವ ಇದೆಯೋ ಅದಿದ್ದಾಗ್ಲೇನೆ ಇವ್ರು ಅದಕ್ಕೋಸ್ಕರ ದುಡಿಯೋದು ಅಲ್ವಾ? ಹೌದೌದು. ಸಿಂಹನೇ ಆಗ್ಲಿ ನೋಡಿ, ಆ ಹಸಿವಾದಾಗ ಬರುತ್ತೆ, ತಿನ್ನುತ್ತೆ, ಆಮೇಲೆ ಆರಾಮಾಗಿರುತ್ತೆ ಅಷ್ಟೇ. ನಾವು ಅಷ್ಟೇ ಗುರುಜಿ, ಜನರೇಷನಲ್ ವೆಲ್ತ್ ಇಲ್ಲ ಅಂದ್ರೆ ಹಾರ್ಡ್ ವರ್ಕ್ ಮಾಡ್ತೀವಿ. ಅಪ್ಪ ಅಮ್ಮ ಮಾಡಿದ್ರೆ ಏನ್ ಮಾಡ್ತೀವಿ, ಇದೇ ಬಿಡು ಸುಮ್ನೆ ಎಂಜಾಯ್ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗೋಣ ಅಂತೀವಿ. ಅದಕ್ಕೋಸ್ಕರ ನೀವು ಇವತ್ತು ನೋಡಿ ಹಣವಂತರು ಬಹಳಷ್ಟು ನನ್ನ ಶ್ರೀಮಂತಿದ್ದಾರೆ. 100 ಕೋಟಿ ಮಿನಿಮಮ್ ಇಂದ ಹಿಡಿದು 5,000 ಕೋಟಿ, 2,000, 3,000 ಕೋಟಿ ಇರತಕ್ಕಂಥವ್ರು ನನಗೆ ಕ್ಲೈಂಟೇಲು ಇದ್ದಾರೆ, ಪರಿಚಯನೂ ಇದ್ದಾರೆ. ಎಷ್ಟು ಅವ್ರ ಮಕ್ಕಳ ಬಗ್ಗೆ, ಅವರ ವಿಷಯದ ಬಗ್ಗೆ ಭಯ ಪಡ್ತಾರೆ ಅಂದ್ರೆ ಅವ್ರ ಕೆರಿಯರ್ ಬಗ್ಗೆ ನೀನ್ ಯೋಚನೆ ಮಾಡಲ್ಲ. ಇಲ್ಲಿ ನೋಡಿದ್ರೆ ಅಪ್ಪ ಅಮ್ಮ ನಮ್ಮನ್ನ ಸುಮ್ನೆ ಗೌರ್ಮೆಂಟ್ ಸ್ಕೂಲ್ ಕಳಿಸ್ಬಿಟ್ಟು ವರ್ಷಕ್ಕೊಂದ್ಸತಿ ಫೀಸ್ ಕಟ್ಟಕ್ಕೇನೆ, ವರ್ಷಕ್ಕೊಂದ್ಸತಿ ಬಟ್ಟೆ ತಕೊಡಕ್ಕೇನೆ ನಮ್ಮನ್ನ ಬೈತಾ ಇದ್ರು ಅಲ್ವಾ? ಆಗಿದ್ದವರೆಲ್ಲ ನಾವು ಸೆಲೆಬ್ರಿಟಿಗಳಾಗೋ ಬಂದ್ಬಿಟ್ಟಿದೀವಿ, ಏನೇನೋ ಆಗ್ಬಿಟ್ಟಿದೀವಿ ನಾವೆಲ್ಲ. ಅದೇ ಅವ್ರ ಮಕ್ಕಳನ್ನಲ್ಲ, ಅಯ್ಯೋ ಇವ್ನೇನಪ್ಪ ಇವನು, ಎಷ್ಟ್ ಗಂಟೆಗೆ ಬಂದ್ ಮಲಗ್ತಾನೆ, ಎಷ್ಟ್ ಗಂಟೆಗೆ ಎದ್ದೊಳ್ತಾನೆ ಅವನಿಗೆ ಗೊತ್ತಿಲ್ಲ. ಅದೆಲ್ಲ ನೋಡುವಾಗ ಭಯ ಪಡ್ತಾ ಇದ್ದಾರೆ. ಅದರಿಂದ ನನಗ್ ಗೊತ್ತಿದ್ದಂಗೆ ಅದಕ್ಕೋಸ್ಕರ ಎಲ್ರು ಬಡವರಾಗೇ ಹುಟ್ಟುಬಿಟ್ಟು ದೊಡ್ಡ ವ್ಯಕ್ತಿಗಳಾಗಿ ಬರ್ಬೇಕು ಅಂತ ನಾನು ಇಷ್ಟಪಡಲ್ಲ. ಸಾವುಕಾರರಾಗೂ ಹುಟ್ಟಿ, ಸ್ಥಿತಿವಂತರಾಗೂ ಹುಟ್ಟಿ, ಮಹಾರಾಜನಾಗಿ ಹುಟ್ಟಿದವನು ಏನು ಬೇಡ ಅಂತ ಬಂದಿದ್ದಕ್ಕೆ ಅವನ ದೇವರು ಅಂತ ನಾವು ನೋಡ್ತಾರೆ. ನಿಜ, ಹೌದು. ಆದ್ರೆ ನೀನು ಬಡವನಾಗಿ ಹುಟ್ಟಿ ಸಾವುಕಾರಾಗಿ ಯಾವಾಗ್ಲೂ ದೇವರಾಗಿಲ್ಲ ಅಂದ್ರೆ ಇನ್ನೆಂಗೆ? ಅದರಿಂದ ಪಡ್ಕೊಳ್ಳೋದಕ್ಕಿಂತ ಬಿಟ್ಬಿಡೋದಿದೆಯಲ್ಲ ತ್ಯಾಗ, ಅದೇ ದೊಡ್ಡವನು. ಇವತ್ತು ನಾವ್ ಹೇಳ್ತೀವಿ ನಮ್ಮಲ್ಲಿ ಬಹಳ ದೇವ್ರು ಅಂತ ಯಾರನ್ನ ಪೂಜೆ ಮಾಡ್ತೀವಿ ನಾವ್ ಹೇಳಿ? ಎಲ್ಲಾರನ್ನ ಬಿಟ್ಟವ್ರನ್ನ ಅಲ್ವಾ? ಕನಕದಾಸರ್ ನೇನಕ್ ನಾವ್ ಅಷ್ಟು ಗೌರವ ಕೊಡ್ತೀವಿ? ಏನ್ ನೋಡ್ತಾರೆ, ದುಡ್ಡು ಕಾಸಿರ್ಲಿಲ್ವಾ? ಇತ್ತು, ಎಲ್ಲ ಇತ್ತು. ಕೊನೆಗೆ ಒಂದು ಜ್ಞಾನೋದಯ ದಿಢೀರ್ ಅಂತ, ಸೂಜಿ ಕೊನೆ ಒಡೆದೋಗ್ಬಿಟ್ರೆ ಪ್ರಯೋಜನಕ್ಕಿಲ್ಲ ಕಣೋ, ಎಷ್ಟು ಚುಪ್ಪಾಗಿದ್ರು ಪ್ರಯೋಜನಕ್ಕಿಲ್ಲ ಕಣೋ, ಇಷ್ಟೇ ಕಣೋ. ಹೌದು, ವಜ್ರದ್ದು ಮುಗಿತ್ತು, ಇಲ್ಲಿ ಇದೆ ಅಲ್ಲಿ ಇದೆ, ನೋಡಿದ್ರೆ ಇಷ್ಟೇನಾ ಲೈಫು? ಕೌಪಿನ್ಯಂ ಕಡು ಭಾಗ್ಯವಂತಹ ಅಂತ ಕಠೋಪನಿಷತ್ತಲ್ಲಿ ಹೇಳ್ತಾರತ್ತೆ. ಕೌಪಿನ್ಯ ಅಂತ ಹೇಳಿದ್ರೆ ಜಸ್ಟ್ ಒಂದು ಮಾನ ಮುಚ್ಕೊಳಕ್ಕೆ ಅಂತ. ಸರ್ವಜ್ಞನ್ ನೋಡಿದಿರ್ತಾನೆ, ಎಷ್ಟು ಹಾಕೊಂಡಿದ್ರು ಬಟ್ಟೆ ಇಷ್ಟೇ, ಇಷ್ಟು ಸಾಕು ಕಣ ಬಟ್ಟೆ ಅಂತ ಹೇಳ್ದವ್ರು ಏನಂದ್ರು, ಅವ್ರನ್ನೇನಂತ ಕರೀತಾರೆ? ಸರ್ವಜ್ಞ. ನಿಮ್ಮನ್ನು ನಮ್ಮನ್ನು ಕರೀತಾರ? ಆಗ ಬಹಳ ಕಮ್ಮಿ ಉಡುಗೆ ತೊಡುಗೆಗಳಲ್ಲಿ ಇಟ್ಕೊಂಡಂತವ್ರು ಋಷಿಗಳು, ಮಹರ್ಷಿಗಳು, ಇವರೆಲ್ಲ ಏನಕ್ಕಾದ್ರು ಅಂದ್ರೆ ಬಿಟ್ಟಿದ್ದಕ್ಕೆ. ಕರೆಕ್ಟ್. ಅದಕ್ಕೆ ನಾವು ಅವ್ರಿಗೆ ಆ ಪಟ್ಟ ಕೊಟ್ಟು ಕಟ್ತಿರೋದು, ಭಗವಾನ್ ಅಂತ ಕರಿತೀವಿ. ರಮಣ ಮಹರ್ಷಿ ನೋಡಿದಿರ್ತಾನೆ, ಮಳೆಗಾಲ ಚಳಿಗಾಲ ಯಾವುದೇ ಆಗ್ಲಿ ಇಷ್ಟೇ ಎಷ್ಟು ಬಟ್ಟೆ. ನಾವ್ ಅನ್ಕೊಂಡಿದ್ವಿ ಹಿಂಗು ನಮ್ಗೆ ಸರ್ವಜ್ಞ ಇದ್ರು ಯಾವ ಕಾಲವೋ ಗೊತ್ತಿಲ್ಲ, ಏನೋ ಅವರು ಒಂದು ಡ್ರೆಸ್ ಹಂಗ ಹಾಕ್ಬಿಟ್ಟಿರ್ಬೋದೇನೋ. ಜಸ್ಟ್ ಒಂದು ನಮ್ಮಲ್ಲಿ ಸಾಧಾರಣ ಆಡು ಭಾಷೆಯಲ್ಲಿ ಇರ್ತಾರೆ, ಪುಟ್ಗೋಶಿ ಅಂತ ಕರೀತಾರೆ. ಕೌಪಿನ್ಯ ಅಂತ ಅದಕ್ಕೊಂದು ಕೌಪಿನ್ಯ ಅಂದ್ರೆ ಜಸ್ಟ್ ಅನ್ ಅಂಡರ್ವೇರ್ ಅಷ್ಟೇ, ಸಾಕು. ಗಂಡ್ ಮಕ್ಳಿಗೆ ಅದು ಸಾಕು. ನಮ್ಮಲ್ಲಿ ಅದಕ್ಕೆ ದೊಡ್ಡ ಹಳ್ಳಿಯಲ್ಲ ಎತ್ತಿದ್ದೀನಿ ಗಂಡ್ ಮಕ್ಳು ಬಿಡ, ಇಷ್ಟು ಪುಟ್ಕೋಶಿ ಉಟ್ಕೊಂಡು ಬದುಕ್ಬಿಡ್ತಾನೆ ಅವ್ನು ಎಲ್ಲಾದ್ರೂ ಹೋಗಿ ಅಂತ ಅಲ್ವಾ? ನಾವ್ ಯಾವ್ದೋ ಕಾಲದ ಬಗ್ಗೆ ಮಾತಾಡಿದಾಗ ನಮ್ ಕಣ್ಣು ಮುಂದೆನೆ ರಮಣ ಮಹರ್ಷಿ ಅವರು ಒಂದೇ ಒಂದು ತುಂಡುಗೆ ಲೈಫ್ ಲಾಂಗ್ ಇದ್ಬಿಟ್ರಲ್ಲ. ಅದು ನಾವಾದ್ರೂ ಮಾತು 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 ಅಂತ ಮಾತಾಡ್ತೇವೆ. ಅವರು ನಮ್ಮಲ್ಲಿ ಹೇಳ್ತೀವಿ ಬರೀ ಮಾತು ಬೆಳ್ಳಿ ಮೌನ ಬಂಗಾರ. ಅದ್ರ ಮೌನವಾಗಿದೀವ ಯಾವತ್ತಾರು ನಾವು? ಆಗಲ್ಲ ಆಗಲ್ಲ ಆಗಲ್ಲ. ನಮ್ಗೆ ನಾವು ನಮ್ಮ ಹತ್ರ ಇರೋದನ್ನೆಲ್ಲ ಮಾತಾಡಿ 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 ಯೂಟ್ಯೂಬ್ ಅಲ್ಲಿ ಎಲ್ಲಾದ್ರಲ್ಲಿ ಅಪ್ಲೋಡ್ ಮಾಡಿ, ವಾವ್ ನಮ್ಮ ಆರ್ಜಿ ಅಕ್ಷಯ್ ಏನ್ ನಾಲೆಡ್ಜು, ಏನ್ ಪ್ರಶ್ನೆ ಕೇಳ್ತಾನೆ, ಓಹ್ ಜೈ ಶ್ರೀನಿವಾಸನ್ ಗುರುಜಿ ಏನ್ ನಾಲೆಡ್ಜು ಮಾತಾಡ್ತಾರೆ ಅಂತ ಮಾತಾಡಿ ಮಾತಾಡಿನೇ ಗೊತ್ತಿದೆ ಮಾತು ಬೆಳ್ಳಿ ಮೌನ ಬಂಗಾರ ಅಂತ. ಆದ್ರೂ ಸರಿಯಪ್ಪ 365 ದಿನಾನು ಮಾತಾಡಿ ಮಾತಾಡಿ ಪಾಡ್ಕಾಸ್ಟ್ ಎಲ್ಲ ಮಾತಾಡಿ ನಾಲೆಡ್ಜ್ ಕೊಡ್ತಾ ಇರ್ಬೋದು. ನೀನು ಒಳ್ಳೆ ಪ್ರಶ್ನೆ ಕೇಳ್ತಾ ಇರ್ಬೋದು, ನಾನು ಒಳ್ಳೆ ಉತ್ತರ ಕೊಡ್ತಾ ಇರ್ಬೋದು, ಅದು 4 ಜನರಿಗೆ ಇಷ್ಟ ಆಗ್ಬೋದು. ಯಾವತ್ತಾದ್ರೂ ನಿನ್ನೊಳಗೆ ಅಂತ ಮಾತಾಡದೆ ಇದೆಯಾ? ನೋಡಿದ್ಯಾ ಒಳಗಡೆ ಹೋಗಿ? ಎಲ್ಲ ಈಚೆನೆ ನೋಡ್ತಾ ಇದೆಯಲ್ಲೋ, ಎಲ್ಲ ಈಚೆನೆ ಮಾತಾಡ್ತಾ ಇದೆಯಾ, ಎಲ್ಲ ಈಚೆನೆ ಕೇಳ್ತಾ ಇದೆಯಾ? ನಿನ್ನೊಳಗಡೆ ಯಾವತ್ತಾದ್ರೂ ಹೋಗಿದ್ಯಾ? ನಿನಗೋಸ್ಕರ ಅಂತ ಒಂದಿನ ಟೈಮ್ ಕೊಟ್ಟಿದ್ಯಾ? ಅದೇ ಅಲ್ವಾ ಧ್ಯಾನ? ಹೌದು ಅಲ್ವಾ? ಎಲ್ಲ ಐರಿಸಿಂಗ್ ಬಿಲ್ಡಿಂಗು, ಸೊಸೈಟಿ ಹಿಂಗಾಗೋಯ್ತು, ಓಝೋನು ಅದು ಇದು ಪೊಲ್ಯೂಷನ್ ಆಯ್ತು ಅಂತೀಯಲ್ಲ. ಸರಿ, ಬೆಟ್ಟ ಗುಡ್ಡ ಕಾಡುಗಳು ಕರ್ನಾಟಕದಲ್ಲಿ ಕಡಿಮೆ ಇದಾವ?
ಸಹ್ಯಾದ್ರಿ ಪರ್ವತ ಇಲ್ವಾ, ಎಂತೆಂತ ಸಮುದ್ರಗಳಿಲ್ವಾ, ಏನಿಲ್ವಾ, ಜೋಗ ಇಲ್ವಾ, ನಮ್ಮಲ್ಲಿ ಹೇಳಿದ್ರಲ್ಲ ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿದ್ರೆ ಕನ್ನಡ ಹುಟ್ಟಬೇಕು, ಏನೇನಿಲ್ಲ. ಯಾವ ತರ ಪ್ರಕೃತಿನ ಸೌದಿರ್ತೀಯ? ಸರಿ, ಈಚೆ ಇರೋದು ಪ್ರಕೃತಿ ಬಿಡಪ್ಪ, ಒಳಗಡೆ ನಿನ್ನೊಳಗಡೆ ಏನ್ ಕಮ್ಮಿ ಇದೆ? ಪಂಚಭೂತಗಳು ಅಂತೀಯ, ಕರೆಕ್ಟಾ? ಹೌದು. ಗಾಳಿ, ಬೆಳಕು, ಗಾಳಿ, ಬೆಂಕಿ, ವಾಯು, ನೀರು ಮತ್ತೆ ಭೂಮಿ, ಆಮೇಲೆ ಆಕಾಶ ಅಲ್ವಾ? ಇದು ಬ್ರಹ್ಮಾಂಡದಲ್ಲಿದೆ. ಬ್ರಹ್ಮಾಂಡ ಅಂದ್ರೆ ಈಚೆ ಕಡೆ ಇರೋದು ಇದೆಲ್ಲ ಬ್ರಹ್ಮಾಂಡ. ನಮ್ಮಲ್ಲಿ ಅವಾಗಲೂ ಬೈತಾ ಇರ್ತಾರೆ, ನಿನ್ ಪಿಂಡ ನಿನ್ಗೇನ್ ಗೊತ್ತು ಅಂತ. ಪಿಂಡ ಅಂದ್ರೆ ಇದು, ಅದಕ್ಕೆ ಇದಕ್ಕೆ ಪಿಂಡ ಕೊಡೋದು. ಬ್ರಹ್ಮಾಂಡಕ್ಕೆ ಯಾರಾದ್ರೂ ಕೊಡ್ತಾರ? ನಾವು ಸತ್ತಿದ ತಕ್ಷಣ ನಮ್ ಪಿಂಡ ಏನಕ್ಕೆ ಕೊಡ್ತಾರೆ ಅಂದ್ರೆ, ಅಂಡದಲ್ಲಿರುವುದು ಬ್ರಹ್ಮಾಂಡದಲ್ಲಿರುವುದು ಈ ಪಿಂಡದಲ್ಲಿದೆ. ಈ ಪಿಂಡನೇ ಅಂಡ. ಅಂಡ ಅಂದ್ರೆ ಯಾವುದು? ಅಮ್ಮನ ಗರ್ಭಗೃಹ. ಈ ಬ್ರಹ್ಮಾಂಡ ಪಿಂಡವಾಗಿ ಅಮ್ಮನ ಅಂಡದಲ್ಲಿ ಅಂಡಾಶಯಗಳು, ವೀರ್ಯಾಣುಗಳು, ಅಪ್ಪನ ವೀರ್ಯಾಣುಗಳಿಂದ ಬೆಳೆದಿರೋದು. ಅದಕ್ಕೆ ನಿನ್ಗೇನ್ ಗೊತ್ತು ನಿನ್ ಪಿಂಡ ಅಂತ? ಅಂಡದಲ್ಲಿರುವುದು, ಬ್ರಹ್ಮಾಂಡದಲ್ಲಿರುವುದು ಇಲ್ಲಿದೆ ಅಲ್ವಾ? ಇಲ್ಲೇನಿಲ್ಲ, ಪಂಚಭೂತಗಳು ಇಲ್ಲಿದೆ. ಹೆಂಗ್ ತೋರಿಸ್ಬೋದು ಗೊತ್ತಾ? ಬೆಳಿಗ್ಗೆ ಸುಮ್ನೆ ಎದೊಳಿ, ಏನು ಮಾಡ್ಬೇಡಿ, ಸುಮ್ನೆ ಕುತ್ಕೊಳ್ಳಿ. ಒಂದ್ 2 ಅವರ್ 3 ಅವರ್ ಆಗ್ಲಿ, ಗಾಳಿ ತುಂಬ್ಕೊಂಡ್ಬಿಡ್ತದೆ ಹೊಟ್ಟೆಗೆ. ನಿಜನಾ? ಎಲ್ಲರಿಗೂ ತುಂಬ್ಕೊಳ್ಳುತ್ತೆ. ಬ್ಲೋಟಿಂಗ್ ವಾಯು ತತ್ವ ಬಂತ ನಿಮ್ಗೆ? ಅಯ್ಯೋ ಹೊಟ್ಟೆ ಉಗಿಸ್ಬಿಡ್ತಲ್ಲಪ್ಪ, ಏನ್ ಮಾಡೋದು ಅಂತ ಸ್ವಲ್ಪ ನಡಿಯೋಣ. ನಡೆದ್ರೆ ಒಂದ್ ಸ್ವಲ್ಪ ಗ್ಯಾಸ್ ಗೀಸ್ ಈಚೆ ಹೋಗುತ್ತಲ್ಲ ಅಂತ ನಡೆದಿದ ತಕ್ಷಣ ಏನಾಗುತ್ತೆ? ಗ್ಯಾಸ್ ಈಚೆ ಹೋಗುತ್ತೆ, ಮೈ ಬೆವರುತ್ತೆ. ಅಗ್ನಿ ಬಂತ? ಹೌದು. ಮೈ ಬೆವರುತ್ತೆ, ಬಿಸಿ ಆಯ್ತಲ್ಲ ಮೈ. ಮೈ ಬಿಸಿ ಆಗಿದ ತಕ್ಷಣ ಅಗ್ನಿ ತತ್ವ, ವಾಯು ತತ್ವ, ಅಗ್ನಿ ತತ್ವ. ಇನ್ ಸ್ವಲ್ಪ ದೂರ ಹೋದ್ರೆ ಶೆಕೆ ಬರ್ತದೆ. ಶೆಕೆ ಬಂದ್ರೆ ಯಾವ ತತ್ವ? ಜಲತತ್ವ. ಯಪ್ಪ ಆಯ್ತಪ್ಪ, ವಾಯು ತತ್ವ ಹೋಯ್ತು, ಆಮೇಲೆ ಅಗ್ನಿ ತತ್ವ ಬಂತು, ಆಮೇಲೆ ಜಲತತ್ವ ಬಂತು. ಉಸ್ಸಪ್ಪ ಅಂತ ಒಂದ್ ನೆರಳಲ್ಲಿ ಕುತ್ಕೊಂಡ್ರಿ, ಹಂಗೆ ಫುಲ್ ಇದೆಲ್ಲ ಶೆಕೆ ಎಲ್ಲ ಹೋಗಿ ಹಂಗೆ ಹಿಂಗ ಅನ್ನಿ ಕೊಳೆ ಬರ್ತದೆ. ಧೂಳೆಲ್ಲ ಬಂದು ಕುತ್ಕೊಂಡ್ ಮೇಲೆ ಬರುತ್ತೆ. ಅದೇನೆ ಭೂಮಿ ಪೃಥ್ವಿ ತತ್ವ. ಈ 4 ತತ್ವಗಳು ಕಣ್ಣಿಂದ ನೋಡ್ಬಿಟ್ರಿ, ಕಣ್ಣು ಮುಚ್ಕೊಂಡು ಕುತ್ಕೊಂಡ್ರೆ ಅದ್ ಎತ್ಕೊಂಡೋಗಿ ಎಲ್ಲೋ ಬಿಡುತ್ತೆ ಮೇಲೆ. ಅದೇ ಆಕಾಶ ತತ್ವ. ಆಗ ಆ ಆಕಾಶ ತತ್ವಕ್ಕೆ ಹೋಗೋದಕ್ಕೋಸ್ಕರನೇ ಆ ಪಂಚಭೂತಗಳನ್ನ ನಾವು ತಿಳ್ಕೊಂಡು ಅದಕ್ಕೆ ಬೆಲೆ ಕೊಟ್ಟಿದ್ವಿ. ಅದಕ್ಕೆ ಹೇಳಿದ್ರು, ಈಚೆ ಕಡೆ ಎಲ್ಲೆಲ್ಲೋ ಹುಡ್ತಿದ್ಯಲ್ಲೋ ಅಲ್ವಾ, ಇನ್ನೊಳಗಡೆನೆ ಎಲ್ಲ ಇದೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ ಅಲ್ವಾ? ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ, ಕಾಲೇ ಕಂಬ, ದೇಹವೇ ದೇಗುಲ, ತಲೆಯೇ ಒನ್ನ ಕಳಸವೇ, ಶಿರವೇ ಒನ್ನ ಕಳಸ. ನಾನೇನು ಬಾಡಲಿ ಬಡವನಯ್ಯ, ಕಾಲೇ ಕಂಬ, ದೇಹವೇ ದೇಗುಲ, ತಲೆಯೇ ಒನ್ನ ಕಳಸವಯ್ಯ ಅಂದ ಅಲ್ವಾ? ಹೌದು. ಅವಾಗ ನಾನು ಕಾಲೇ ಕಂಬ, ದೇಹನೇ ದೇಗುಲ, ಹೊನ್ನ ಕಳಸ ಇದು ಅದನ್ನೆಲ್ಲ ಕರೆಕ್ಟ್ ಆಗಿ ಉಪಯೋಗಿಸ್ತಾ ಇದೀವಾ? ಕಾಲು ಎಲ್ಲೆಲ್ಗೂ ಹೋಗ್ತಾ ಇದೆ, ದೇಹ ಏನೇನೇನೋ ಕೇಳ್ತಾ ಇದೆ, ತಲೆ ಅಂತೂ ಬಿಡಿ. ಮನೆ ಹಾಳಾಗ್ತಾ ಇದೆ, ಬೀದಿ ಹಾಳಾಗ್ತಾ ಇದೆ, ನಗರ ಹಾಳಾಗ್ತಾ ಇದೆ, ರಾಜ್ಯ ಹಾಳಾಗ್ತಾ ಇದೆ, ದೇಶಗಳೇ ಹಾಳಾಗುವಷ್ಟು ಡಿಸಿಷನ್ ತಲೆಯೇ ಒನ್ನ ಕಳಸವಯ್ಯ ಮಾಡ್ತಾ ಇದೆ. ಹೌದು. ಕಾಲುಗಳು ಎಲ್ಲಿಗೆ ಹೋಗ್ಬೇಕಾಗಿತ್ತು, ಹೋಗ್ತಾ ಇಲ್ಲ, ಎಲ್ಲ ಫೋನಲ್ಲೇ ಹೋಗ್ಬಿಡ್ತೀವಲ್ಲ ಗುರುಜಿ. ಖಾಲಿ ಆಗ್ಬೇಕು, ಫೋನಲ್ಲೇ ಹೋಗ್ಬಿಡ್ದ. ಫೋನ್ಗ ಆತರ ಅಡಿಕ್ಟ್ ಆಗಿದಾರೆ ಎಲ್ಲರೂ ಇವಾಗ. ಟೆಕ್ನಾಲಜಿನ ನಾವು ಬೈಯೋದಕ್ಕೆ ಸಾಧ್ಯವೇ ಇಲ್ಲ, ಅದು ಎಷ್ಟು ಒಳ್ಳೇದ್ ಮಾಡಿದೆ ಅಲ್ವಾ? ಹೌದು, ಮಾಡಿ. ಇವಾಗ ಇದನ್ನ ನಾನು ಕೂಡ ಕೆಲವೆಲ್ಲ ನೀವ್ ಹೇಳಿದ್ರಲ್ಲ, ಕೆಲವು ಎಂತೆಂತ ಒಳ್ಳೆ ರೀಲ್ಸ್ ಇಲ್ಲ ರಿಯಲ್ ಆಗಿ. ಹೌದು ಅಲ್ವಾ? ಕೆಲವೆಲ್ಲ ನೋಡ್ಬಿಟ್ರೆ ನಾನು ಥ್ಯಾಂಕ್ ಯು ಸೋ ಮಚ್. ಈ ತರ ವಿಷಯಗಳು ಇನ್ನಷ್ಟು ನಾವು ಆಚೆ ಕಡೆ ತರೋಣ ಅಂತ ಹೇಳ್ತಾ ಇವತ್ತಿನ ಈ ಸೆಷನ್ ಮುಗಿಸ್ತಾ ಇದೀವಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಗುರುಜಿನ ಮೀಟ್ ಮಾಡ್ಬೇಕಂದ್ರೆ ಡೀಟೇಲ್ಸ್ ಇರುತ್ತೆ, ಚೆಕ್ಔಟ್ ಮಾಡ್ಬೋದು. ಏನೇನ್ ವಿಷಯಗಳು ಇಷ್ಟು ನಾಲೆಜ್ ಇದೆಲ್ಲ ಇನ್ ಪರ್ಸನ್ ಮೀಟ್ ಮಾಡಿದ್ರೆ ಇನ್ನಷ್ಟು ವಿಷಯಗಳು ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಸೆಷನ್ ಮುಗಿಸ್ತಾ ಇದೀವಿ. ಜೈ ಶ್ರೀರಾಮ್ ಗುರುಜಿ. ನಾನು ಅಷ್ಟೇ ಜೈ ಶ್ರೀನಿವಾಸನ್ ಗುರುಜಿಯಾಗಿ ನಿಮ್ಮಲ್ಲಿ ಕೇಳ್ತಿರೋದು ನಮ್ಮ ಕಳಕಳೆಯ ಮನವಿ ಏನಂದ್ರೆ, ನಮ್ಮ ಚಾನಲ್ಗೆ ನೀವು ಬೆಂಗಳೂರಲ್ಲಿ ಇರಬೇಕು ಅಂದ್ರೆ ಸಬ್ಸ್ಕ್ರಿಪ್ಷನ್ ಅಲ್ವಾ? ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಬರೀ ಅಸ್ಟ್ರಾಲಜಿ, ನ್ಯೂಮರಾಲಜಿ, ವಾಸ್ತು ಮಾತಾಡ್ತಿದ್ದೆ. ಅಕ್ಷಯ್ ಅವ್ರು ಬಂದು ಗುರುಜಿ ನೀವು ನಮ್ ಚಾನಲ್ ಒಂದು ಆಲ್ರೌಂಡ್ ಚಾನಲ್ ಅಂತ ನಡೆಸ್ತಿದ್ದೀನಿ, ನೀವು ಆಲ್ರೌಂಡ್ ಗುರುಜಿ, ನೀವು ಸುಮ್ನೆ ಇಷ್ಟೇ 3 ಮಾತಾಡ್ಕೊಂಡು ಹೋದ್ರೆ ಹೆಂಗೆ? ಆಲ್ರೌಂಡ್ ನೀವು ಮಾತಾಡಿದ್ದಕ್ಕೆ ಇವತ್ತು ಆಲ್ರೌಂಡ್ ಅಲ್ಲಿ ಇನ್ನೂ ತೆಗಿಸ್ಬಿಟ್ರು. ಇನ್ನೂ ಎಷ್ಟು ನಮ್ ಕಡೆಯಿಂದ ವಿಷಯ ತೆಗಿಸ್ತಾರೋ ಗೊತ್ತಿಲ್ಲ. ಅದರಿಂದ ತಪ್ಪದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಬೆಂಗಾವಲಾಗಿರಿ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಯಾವ್ಯಾವ ತರದ ವಿಷಯದ ಬಗ್ಗೆ ಮಾತಾಡ್ಬೇಕು ಅನ್ನೋತ್ತೋ ತಪ್ಪದೆ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿದ್ದೀನಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.